ಸ್ವಾಮಿತ್ವ ಸ್ಕೀಮ್ ಕುರಿತು ತಪ್ಪಾದ ಹೇಳಿಕೆ ಕಂಡುಹಿಡಿಯಿರಿ ಅಂತ ಕೇಳ್ತಿದ್ದಾರೆ. ಈ ರೀತಿ ದೊಡ್ಡ 4 ಸ್ಟೇಟ್ಮೆಂಟ್ ಕೊಟ್ಟಾಗ ಫಸ್ಟ್ ಸ್ಮಾಲ್ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇದಾವ ಅಂತ ನಾವು ವೆರಿಫೈ ಮಾಡ್ಕೊಬೇಕು. ಇದು ಸೆಂಟ್ರಲ್ ಸೆಕ್ಟರ್ ಸ್ಕೀಮಾ? ಹೌದು. ಮಿನಿಸ್ಟ್ರಿ ಆಫ್ ಮೈನ್ಸ್ ಅಂಡರ್ ಬರುತ್ತಾ? ಇದು ತಪ್ಪು. ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜು. ಓಕೆ, 2020ರಲ್ಲಿ ಲಾಂಚ್ ಮಾಡಿರೋದು. ಏನಪ್ಪ ಈ ಸ್ಕೀಮಿನ ಮುಖ್ಯ ಉದ್ದೇಶ ಅಂದರೆ ಗ್ರಾಮೀಣ ವಾಸಿಗಳಿಗೆ ಹಕ್ಕುಪತ್ರ ಕೊಡೋದು. ಯಾಕಪ್ಪ ಹಕ್ಕುಪತ್ರ ಕೊಡಬೇಕು? ಸೊ ಅವರು ಆ ಹಕ್ಕುಪತ್ರ ಹಿಡ್ಕೊಂಡು ಲೋನ್ ತಗೊಂತಾರೆ ಬ್ಯಾಂಕಾಗೆ. ಸೊ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕ್ರಿಯೇಟ್ ಆಗುತ್ತೆ ಮತ್ತು ರೆವೆನ್ಯೂ ಸ್ಟ್ರೀಮ್ಲೈನ್ ಮಾಡೋ ಉದ್ದೇಶ ಇದ್ರದ್ದು. ಓಕೆ, ನೆಕ್ಸ್ಟ್ 3ನೇ ಸ್ಟೇಟ್ಮೆಂಟ್ ಏನು ಹೇಳ್ತಿದೆ? ಕೋರ್ಸ್ ಅಂದರೆ ಏನು? ಕ್ರಾಸ್ ಆರಿಜಿನ್ ರಿಸೋರ್ಸ್ ಶೇರಿಂಗಾ? ಇದು ತಪ್ಪು. ಕೋರ್ಸ್ ಅಂದರೆ ಕಂಟಿನ್ಯೂಯಸ್ ಆಪರೇಟಿಂಗ್ ರೆಫರೆನ್ಸ್ ಸ್ಟೇಷನ್. ಇಲ್ಲಿ ತಪ್ಪಾದ ಹೇಳಿಕೆ ಕೇಳ್ತಿದ್ದಾರೆ 1 ಮತ್ತು 3 ಮಾತ್ರ. ಮತ್ತು ಈ ಸ್ಕೀಮಿನ ಉದ್ದೇಶ ಏನಪ್ಪ ಅಂದರೆ ಅಕ್ಯುರೇಟ್ ಆಗಿರೋ ಪ್ರಾಪರ್ಟಿ ರೆಕಾರ್ಡ್ಸ್, ಫಿಸಿಕಲ್ ಪ್ರಾಪರ್ಟಿ ರೆಕಾರ್ಡ್ಸ್ನ ಗ್ರಾಮೀಣವಾಸಿ ಜನಗಳಿಗೆ ಕೊಡೋದು. ಯಾಕಪ್ಪ ಪ್ರಾಪರ್ಟಿ ರಿಲೇಟೆಡ್ ಡಿಸ್ಪ್ಯೂಟ್ಸ್ ಭಾಳ ಇದಾವೆ, ಈಗ ಕಮ್ಮಿ ಮಾಡೋದೇ ಇದ್ರ ಮುಖ್ಯ ಉದ್ದೇಶ.